ಶಿವಾಜಿ ಜಯಂತಿಯ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿದೆ. ನಿಜಕ್ಕೂ ಕೂಡ ಅಲ್ಲಿನ ಪರಿಸ್ಥಿತಿ ತುಂಬಾ ಉದ್ವಿಗ್ನಗೊಂಡಿದೆ. ನಿಷೇಧಾಜ್ಞೆ ಕೂಡ ಅಲ್ಲಿ ಜಾರಿಯಾಗಿದೆ. ಮಧ್ಯರಾತ್ರಿಯಿಂದಲೇ 3 ಕಡೆ ನಿಷೇಧಾಜ್ಞೆ ಜಾರಿಯಾಗಿದೆ. ಶಿವಾಜಿ ಜಯಂತಿಯ ವೇಳೆ ಅವಘಡ ನಡೆದಿರುವಂಥದ್ದು ಒಂದು ರೀತಿಯಲ್ಲಿ ಕಲ್ಲು ತೂರಾಟ, ದೊಡ್ಡ ಮಟ್ಟದ ಘರ್ಷಣೆ ಆಗಿದೆ. ಅಲ್ಲಿ ಬಾಗಲಕೋಟೆ ನವನಗರ ವಿದ್ಯಾಗಿರಿ ಏನಿದೆ ಅಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದೆ. ಬಾಗಲಕೋಟೆ ಉಪ ವಿಭಾಗಾಧಿಕಾರಿ ಸಂತೋಷ್ ಜಗಲಸಾರ ಏನಿದ್ದಾರೆ ಅವರು ಹೇಳ್ತಾ ಇದ್ದಾರೆ, ಆದೇಶ ಕೂಡ ಕೊಟ್ಟಿದ್ದಾರೆ. ಮಸೀದಿ ಒಳಗಿಂದ ಚಪ್ಪಲಿಯನ್ನು ಎಸೆಯಲಾಗಿದೆ ಎನ್ನುವಂತಹ ಆರೋಪ ರಾತ್ರಿ 9:30ರಿಂದ 10ರ ನಂತರ ಸಂಭವಿಸಿದಂತಹ ಘಟನೆ ಇದು. ಪ್ರಕರಣ ಸಂಬಂಧ ಸಾರ್ವಜನಿಕರಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಕೇಸ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು, ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಏನೇನು ಆಯ್ತು ಅಂತ ಹೇಳಿ ಇನ್ನು ಎಲ್ಲೆಲ್ಲೇ ಪೊಲೀಸರು ಹೋಗಿದ್ದಾರೆ, ಬಿಗಿ ಭದ್ರತೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಕೂಡ 3-4 ಸ್ಥಳವನ್ನು ನಿಗದಿ ಮಾಡಿದ್ದಾರೆ. ಘಟನಾ ಸ್ಥಳವನ್ನು ಸೇರಿ 3 ಕಡೆಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಫೆಬ್ರವರಿ 19ರ ರಾತ್ರಿಯಿಂದ ಫೆಬ್ರವರಿ 24ರವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ 4ಕ್ಕಿಂತ ಹೆಚ್ಚಿನ ಜನ ಸೇರುವಂತಿಲ್ಲ. ಕೆಲವೊಂದು ನಿಯಮವನ್ನು ಕೂಡ ಮಾಡಿದ್ದಾರೆ. ಅನುಮತಿ ಇಲ್ಲದೆ ಸಭೆ ಸಮಾರಂಭ ಧರಣಿಗಳನ್ನು ಕೂಡ ಮಾಡೋದನ್ನು ನಿಷೇಧ ಮಾಡಲಾಗಿದೆ. ಇನ್ನೊಂದು ಹಿಂದೂ ಪರ ಸಂಘಟನೆಗಳು, ಕಾರ್ಯಕರ್ತರೆಲ್ಲರೂ ಕೂಡ ಹೋರಾಟಕ್ಕೆ ಇಳಿಯುವಂತಹ ಸಾಧ್ಯತೆ ಇದೆ. ಈ ವಿಚಾರವಾಗಿ ದುಷ್ಕರ್ಮಿಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ SP ಸಿದ್ಧಾರ್ಥ ಗೋಯಲ್ ಹೇಳಿದ್ದಾರೆ. ನೋಡಿ, ಶಿವಾಜಿ ಜಯಂತಿಯ ಮೆರವಣಿಗೆ ವೇಳೆ ಆಗಿರುವಂಥದ್ದು ಕಲ್ಲು ತೂರಾಟ ಆಗಿದೆ. ಅಲ್ಲಿ ಕಲ್ಲು ತೂರಾಟ ಆಗಿ ದೊಡ್ಡ ಮಟ್ಟದ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ನಿಷೇಧಾಜ್ಞೆ ಕೂಡ ಜಾರಿಯಾಗಿರುವಂಥದ್ದು. ಶಿವಾಜಿಯ ಮೆರವಣಿಗೆ ವೇಳೆ ಈ ರೀತಿಯಾದಂತಹ ಅವಘಡವೊಂದು ಸಂಭವಿಸಿದೆ. 3 ಕಡೆ ನಿಷೇಧಾಜ್ಞೆ ಜಾರಿಯಾಗಿರುವಂಥದ್ದು. ಬಾಗಲಕೋಟೆ ನವನಗರ ವಿದ್ಯಾಗಿರಿ 3 ಕಡೆ ಆಗಿದೆ. ಈ ಬಗ್ಗೆ ಬಾಗಲಕೋಟೆ ಉಪ ವಿಭಾಗಾಧಿಕಾರಿ ಆಗಿರುವಂತಹ ಸಂತೋಷ ಜಗಲಸಾರ ಏನಿದ್ದಾರೆ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ನೋಡಿ, ಇಲ್ಲಿ ಆರೋಪ ಏನು ಕೇಳಿ ಬರ್ತಾ ಇದೆ, ಮಸೀದಿಯ ಮೇಲಿಂದ ಚಪ್ಪಲಿಯನ್ನು ಎಸೆಯಲಾಗಿದೆ. ಶಿವಾಜಿ ಮಹಾರಾಜರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರು ಎಲ್ಲರೂ ಕೂಡ. ಆ ಸಮಯದಲ್ಲಿ ಅದನ್ನು ಸಹಿಸೋಕಾಗದೆ ಕೆಲ ಕಿಡಿಗೇಡಿಗಳು ಚಪ್ಪಲಿಯನ್ನು ಎಸೆದಿದ್ದಾರೆ, ಕಲ್ಲುಗಳನ್ನು ತೂರಾಟ ಮಾಡಿದ್ದಾರೆ. ಈ ಹಿಂದೆ ಕೂಡ ನಾವು ಗಮನಿಸಿದ್ದೀವಿ, ಗಣೇಶನ ಮೆರವಣಿಗೆ ವೇಳೆ ಎಲ್ಲಿಯೂ ಕೂಡ ಕಲ್ಲು ತೂರಾಟ ಆಗಿತ್ತು, ಚಪ್ಪಲಿಯನ್ನು ಎಸೆಯಲಾಗಿತ್ತು. ಅಷ್ಟೇ ಅಲ್ಲ, ಗಣೇಶನ ಮೂರ್ತಿಯ ಮೇಲೆ ಉಗುಳಿರುವಂತಹ ಘಟನೆ ಕೂಡ ಆಗಿತ್ತು. ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈಗ ಆ ಘಟನೆ ಒಂದು ರೀತಿಯಲ್ಲಿ ಮರುಕಳಿಸ್ತಾ ಇದೆ. ಇಲ್ಲಿ ಶಿವಾಜಿಯ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ, ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದನ್ನ ಸಹಿಸೋಕೆ ಆಗದಂತಹ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ, ಚಪ್ಪಲಿಯನ್ನು ಎಸೆದಿದ್ದಾರೆ. ನೀವು ಗಮನಿಸ್ತಾ ಇರಬಹುದು ವಿಡಿಯೋದಲ್ಲಿ. ಆರೋಪ ಏನು, ಮಸೀದಿಯ ಒಳಗಿಂದ ಚಪ್ಪಲಿಯನ್ನು ಎಸೆಯಲಾಗಿದೆ, ಕಲ್ಲು ತೂರಾಟ ಮಾಡಲಾಗಿದೆ ಎನ್ನುವಂಥ ಆರೋಪ ಇದೆ. ಇನ್ನು ಹಿಂದೂ ಪರ ಸಂಘಟನೆಗಳು ಸಿಡಿದೇಳ್ತಾ ಇದ್ದಾರೆ ಈ ವಿಚಾರವಾಗಿ. ಕಾರ್ಯಕರ್ತರು ಕೂಡ ಅಷ್ಟೇ. ಏನಿದು, ನಾವು ನಮ್ಮ ಹಬ್ಬಗಳನ್ನು ಅಥವಾ ನಮ್ಮ ನಾಯಕರ ಜಯಂತಿಗಳನ್ನು ನಮಗೆ ಇಷ್ಟ ಬಂದ ರೀತಿಯಲ್ಲಿ ಆಚರಣೆ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಈ ರೀತಿಯಾದ ವರ್ತನೆ ಯಾಕೆ ಅಂತ ಪೊಲೀಸ್ ಇದ್ರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಯಾರು ಕಲ್ಲು ತೂರಾಟವನ್ನು ನಡೆಸಿದ್ರು ಅಂತ ನೋಡಿ. ನಿನ್ನೆ ರಾತ್ರಿ 9:30 ಸುಮಾರಿಗೆ, 9:30 ಅಥವಾ 10 ಗಂಟೆಯ ಸುಮಾರಿಗೆ ಈ ಘಟನೆ ಆಗಿದೆ. ದೊಡ್ಡ ಮಟ್ಟದ ಚರ್ಚೆ ಆಯಿತು ಈ ವಿಚಾರವಾಗಿ. ಹೀಗಾಗಿ ಫೆಬ್ರವರಿ 19ನೇ ತಾರೀಕು ಅಂದರೆ ನಿನ್ನೆ ರಾತ್ರಿಯಿಂದ ಹಿಡಿದು ಫೆಬ್ರವರಿ 24ನೇ ತಾರೀಕಿನವರೆಗೂ ಕೂಡ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, 4ಕ್ಕಿಂತ ಹೆಚ್ಚಿನ ಜನ ಎಲ್ಲೂ ಕೂಡ ಸೇರೋ ಹಾಗಿಲ್ಲ. ಸಭೆಗಳನ್ನು, ಧರಣಿಗಳನ್ನು ಯಾರೂ ಕೂಡ ಮಾಡುವಂತಿಲ್ಲ. ಮಾಡಿದ್ರೂ ಕೂಡ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗತ್ತೆ. ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಲಾಗಿದೆ. ಎಲ್ಲ ಕಡೆ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಯಾಕಂದರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು. ಮಸೀದಿಯಿಂದ ಎಸೆಯಲಾಗಿದೆ ಎನ್ನುವಂಥ ಆರೋಪ ಬಂದಿರೋದ್ರಿಂದ ಅಲ್ಲಿ ಹಿಂದೂ ಮುಸ್ಲಿಂ ವಿವಾದ ಕೂಡ ಎದ್ದಿದೆ ಅಲ್ಲಿ. ಹೀಗಾಗಿ ಈ ಘಟನೆ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ. ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.